Let us discuss about Christianity and Islam. Today we will learn life and teachings of Jesus Christ. Many details of Jesus Christ's early life are unknown. Many details of Jesus Christ early life are unknown. ಒಂದು ಜೀಸಸ್ ಕ್ರೈಸ್ಟ್ನ ಅರ್ಲಿ ಲೈಫ್ ಏನಿದೆ ಅದ್ರ ಬಗ್ಗೆ ನಮ್ಗೆ ಯಾರಿಗೂ ಕೂಡ ಸರಿಯಾಗಿ ತಿಳಿದು ಬರೋದಿಲ್ಲ. ಯಾಕಂತಂದರೆ ಅದಕ್ಕೆ ಬೇಕಾದಂಥ ಪ್ರೂಫು ಸಿಕ್ಕಿರೋದಿಲ್ಲ ಇಲ್ಲಿವರೆಗೂ. So, available sources suggest that he was born into a poor family of Joseph and Mary at Bethlehem village near Jerusalem. ನಮಗೆ ಸಿಕ್ಕಿರುವಂಥ ಸೋರ್ಸಸ್ಸಲ್ಲೇ ಇವರೊಬ್ಬ ಬಡ ಕುಟುಂಬದಲ್ಲಿ ಹುಟ್ಟುತ್ತಾರೆ. ಜೊತೆಗೆ ಇವರ ತಂದೆ ಜೋಸೆಫ್, ತಾಯಿ ಮೇರಿ ಅಟ್ ಬೆತ್ಲೆಹೆಮ್ ವಿಲೇಜ್, ಬೆತ್ಲೆಹೆಮ್ ಅನ್ನೋ ವಿಲೇಜು ಜೆರೂಸಲೇಮ್ ಹತ್ರ ಇರೋ ಒಂದು ಬೆತ್ಲೆಹೆಮ್ ವಿಲೇಜಲ್ಲಿ ಜನಿಸ್ತಾರೆ. ಹಿ ಡಿಡ್ ನಾಟ್ ಗೆಟ್ ಪ್ರಾಪರ್ ಎಜುಕೇಷನ್. ಸೊ ಬೇಸಿಕಲಿ ಇವರು ಪೋರ್ ಆದ್ದರಿಂದ ಇವರಿಗೆ ಬೇಸಿಕ್ ಎಜುಕೇಷನು ಸಿಕ್ಕೋದಿಲ್ಲ, ಪ್ರಾಪರ್ ಎಜುಕೇಷನು ಸಿಕ್ಕೋದಿಲ್ಲ. ಹಿ ಡಿಡ್ ನಾಟ್ ಗೆಟ್ ಪ್ರಾಪರ್ ಎಜುಕೇಷನ್. ಡಿಸ್ಪೈಟ್ ದಿಸ್ ಹಿ ಅಕ್ವೈರ್ಡ್ ಎ ಲಾಟ್ ಆಫ್ ರಿಲೀಜಿಯಸ್ ನಾಲೆಡ್ಜ್ by his extraordinary power of intelligency. ಆದರೆ ಇವರಿಗೆ ಸರಿಯಾದ ರೀತಿಯಲ್ಲಿ ಬೇಸಿಕ್ ನಾಲೆಡ್ಜು ಇಲ್ಲದೇ ಇದ್ದರೂ ಕೂಡ ಇವರು ತುಂಬ ಇರ್ತಾರೆ, ತುಂಬ ಇಂಟೆಲಿಜೆಂಟ್ ಆಗಿರ್ತಾರೆ. ಎಕ್ಸ್ಟ್ರಾರ್ಡಿನರಿ ನಾಲೆಡ್ಜ್ ಇರುತ್ತೆ ಇವರಲ್ಲಿ, ಪವರ್ ಇರುತ್ತೆ. ಸೊ ಇಂಟರ್ಪ್ರಿಟೆಡ್ ದ ಹೋಲಿ ಬುಕ್ ಆಫ್ ಜ್ಯೂಸ್ ಇನ್ ಎ ಸಿಂಪಲ್ ಲ್ಯಾಂಗ್ವೇಜ್. ಏನು ಮಾಡ್ತಾರೆ? ದ ಹೋಲಿ ಬುಕ್ ಆಫ್ ಜ್ಯೂಸ್ ಇನ್ ಎ ಸಿಂಪಲ್ ಲ್ಯಾಂಗ್ವೇಜ್. At the age of 30, he came under the influence of John Baptist and was baptized by him. ಜೊತೆಗೆ at the age of 30, ಅವರಿಗೆ ಯಾವಾಗ 30 years ಆಗುತ್ತೋ, he under the influence of John Baptist. He was baptized by him. He enlightened the people. He distressed by divine teachings. ಅವ್ರು ಏನು ಮಾಡ್ತಾರೆ? ಸೊ ಯಾವಾಗ ಜಾನ್ ಬ್ಯಾಪ್ಟಿಸ್ಟಿಂದ ಏನಾಗ್ತಾರೆ? ಸೊ ಇನ್ಫ್ಲುಯೆನ್ಸ್ ಆಗ್ತಾರೆ. ಆ ನಂತರದಲ್ಲಿ ಏನು ಮಾಡ್ತಾರೆ? ಸೊ ನಿಧಾನವಾಗಿ ಡಿವೈನ್ ಕಡೆಗೆ ತಮ್ಮ ಒಂದು ಆಸಕ್ತಿಯನ್ನು ವಹಿಸ್ತಾ ಹೋಗ್ತಾರೆ. ಸೊ ಹಿ ಡಿಸ್ಟ್ರೆಸ್ ಬೈ ಡಿವೈನ್ ಟೀಚಿಂಗ್ಸ್ ಆ್ಯಂಡ್ ಮೇಡ್ ದೆಮ್ ಸೈಕಲಾಜಿಕಲಿ ಸ್ಟ್ರಾಂಗ್. ನಿಧಾನವಾಗಿ ಸೈಕಲಾಜಿಕಲ್ ಆಗಿ ಸ್ಟ್ರಾಂಗ್ ಆಗ್ತಾ ಹೋಗ್ತಾರೆ. ದಿಸ್ ಮೇಡ್ ಹಿಮ್ ವೆರಿ ಪಾಪ್ಯುಲರ್ ಅಮಾಂಗ್ ದ ಪೀಪಲ್ ಆ್ಯಂಡ್ ಹಿ ವಾಸ್ ನೋನ್ ಆ್ಯಸ್ ಎ ಮಿಶೈ ಆರ್ ದ ಸೇವಿಯರ್ ಆಫ್ ದ ಪೀಪಲ್. ಜನರನ್ನ ರಕ್ಷಣೆ ಮಾಡೋದಕ್ಕೆ ಮುಂದಾಗ್ತಾರೆ. ಡೇ ಬೈ ಡೇ ಹಿಸ್ ಸರ್ವಿಸ್ ಟು ದ ಪುವರ್ ಆ್ಯಂಡ್ ಕೈಂಡ್ನೆಸ್ ವಾಸ್ ನೋನ್ ಆಲ್ ಹಿ ಬಿಕೇಮ್ ವೆರಿ ಪಾಪ್ಯುಲರ್. ನಿಧಾನವಾಗಿ ಏನು ಮಾಡ್ತಾರೆ? ತುಂಬ ಪಾಪ್ಯುಲರ್ ಆಗ್ತಾ ಹೋಗ್ತಾರೆ. ಆ್ಯಂಡ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ. ಗ್ರ್ಯಾಜುಲಿ ಪೀಪಲ್ ಕನ್ಸಿಡರ್ಡ್ ಹಿಮ್. ನಿಧಾನವಾಗಿ ಅಲ್ಲಿದ್ದಂಥ ಜನರು ಇವ್ರನ್ನ ಏನಂತ ಕನ್ಸಿಡರ್ ಮಾಡ್ತಾರೆ? ಗಾಡ್ಲಿ ಮ್ಯಾನ್, ಅಂದರೆ ದೇವದೂತ ಅಂತಬಿಟ್ಟು ಇವ್ರನ್ನ ಕನ್ಸಿಡರ್ ಮಾಡ್ತಾರೆ. ದ ಪ್ರಿಸ್ಟ್ಲಿ ಕ್ಲಾಸ್ ಆಫ್ ಜ್ಯೂಸ್ ಅಪೋಸ್ ದಿಸ್. ಅಲ್ಲಿದ್ದಂಥ ಪ್ರಿಸ್ಟ್ಲಿ ಕ್ಲಾಸಲ್ಲಿದ್ದಂತಹ ಜ್ಯೂಸ್ ಏನು ಮಾಡ್ತಾರೆ? ಇವರನ್ನ ಅಪೋಸ್ ಮಾಡಲಿಕ್ಕೆ ಮುಂದಾಗ್ತಾರೆ. ದೇ ಕಂಪ್ಲೇನ್ ಅಗೇನ್ಸ್ಟ್ ಜೀಸಸ್ ಕ್ರೈಸ್ಟ್ ಟು ದ ಗವರ್ನರ್ ಆಫ್ ರೋಮನ್ ಎಂಪೈರ್ ಆ್ಯಂಡ್ ಪಾಯಿಂಟ್ನೆಸ್ ಪೈಲೇಟ್ ಚಾರ್ಜಿಂಗ್ ಹಿಮ್ ಆಫ್ ಟ್ರೆಷರ್. ಅವ್ರನ್ನ ಏನು ಮಾಡಲಾಗುತ್ತೆ? ಶಿಕ್ಷೆಗೆ ಒಳಪಡಿಸಿ ಜೈಲಿಗೆ ಹಾಕಲಾಗುತ್ತೆ. ಆಫ್ಟರ್ ದ ಟ್ರಯಲ್ ಹಿ ವಾಸ್ ಟೇಕನ್ ದ ಗೋಲ್ಗೊಥಾ ಆನ್ ಫ್ರೈಡೇ. ಸೊ ಆ ನಂತರದಲ್ಲಿ he was trial, he was taken to Golgotha on a Friday and crucified on the cross. Now Christians observe this day as Good Friday. So means after the trial he was taken to Golgotha on a Friday, crucified on the cross. Now Christians observe this day as Good Friday.